ಒಂದು ಚಿಕ್ಕ ಬ್ಯಾಗು, ಸ್ವಲ್ಪ ಎಕ್ಸೈಟ್ಮೆಂಟ್. ಯಾಕಂದರೆ ಪರಮ್ನ ಫಸ್ಟ್ ಫ್ಲೈಟ್ ಜರ್ನಿ ಸ್ಟಾರ್ಟ್ ಆಗಿತ್ತು. ಟ್ರಿಪ್ಗೆ ರೆಡಿ ಆಗೋಕ್ಕೆ ಪರಮ್ ತನ್ನ ಪುಟ್ಟ ಬ್ಯಾಗ್ನ ಪ್ಯಾಕ್ ಮಾಡ್ತಾಯಿದ್ದ. ಅವನಿಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಟ್ರಿಪ್ ಎಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಏನೂ ಐಡಿಯಾ ಇರಲಿಲ್ಲ. ಆದರೆ ಟ್ರಾವೆಲ್ ಅಂದರೆ ಅವನಿಗೆ ಆಲ್ರೆಡಿ ಫುಲ್ ಎಕ್ಸೈಟ್ಮೆಂಟು. ಬ್ಯಾಗ್ ಪ್ಯಾಕ್ ಮಾಡಿ ರೆಡಿಯಾಗಿ ತನ್ನ ಸ್ಟೈಲಲ್ಲಿ ಒಂದು ಚಿಕ್ಕ ವಾಕ್ ಮಾಡ್ದ. ನಮ್ಮ ಜರ್ನಿಗೆ ಪರಮ್ ಕೂಡ ಫುಲ್ ರೆಡಿ. ಅಲ್ಲಿಂದ ಏರ್ಪೋರ್ಟ್ಗೆ ಬಂದು ಪರಮ್ ಮೊದಲು ಸಲ ಅವನು ಏರೋಪ್ಲೇನ್ ನೋಡ್ತಾ ಇದ್ದಾನೆ. ಫುಲ್ ಎಕ್ಸೈಟ್ ಆಗಿದ್ದಾನೆ, ತುಂಬ ಕ್ಲೋಸಾಗಿ ನೋಡ್ತಾ ಇದ್ದಾನೆ ಏರ್ಪೋರ್ಟ್. ಆ ಮೂಮೆಂಟ್ನ ನಮಗೆ ನೋಡೋಕ್ಕೆ ತುಂಬ ಸ್ಪೆಷಲ್ ಅನ್ನಿಸ್ತು. ಅವನ ಕಣ್ಣಲ್ಲಿ ಕ್ಯೂರಿಯಾಸಿಟಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇದೇನು ಇಷ್ಟು ದೊಡ್ಡೋಗಿದೆಯಲ್ಲ ಅನ್ನೋ ಥರ ತುಂಬ ಎಕ್ಸೈಟ್ಮೆಂಟಲ್ಲಿ ಆ ಏರೋಪ್ಲೇನ ನೋಡ್ತಾ ಇದ್ದ. ಅಲ್ಲಿಂದ ಅವನಿಗೆ ವಿಂಡೋ ಸೀಟ್ ಸಿಕ್ತು. ಆ ವಿಂಡೋ ಸೀಟಲ್ಲಿ ಕೂತ್ಕೊಂಡು ಕಂಪ್ಲೀಟ್ ನ್ಯೂ ವರ್ಲ್ಡ್ನ ನೋಡ್ತಾ ಇದ್ದ. ಸ್ವಲ್ಪ ಹೊತ್ತು ಪೇಪರ್ ಓದ್ತಾ ಕೂತ. ಆಮೇಲೆ ವಿಂಡೋ ಹೊರಗೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಫೈನಲ್ ಆಗಿ ಭುವನೇಶ್ವರ್ ಏರ್ಪೋರ್ಟ್ ರೀಚ್ ಆದ್ವಿ. ಅಲ್ಲಿ ಅವನ ಕಸಿನ್ಸ್ ಜೊತೆ ಒಂದು ಚಿಕ್ಕ ಆಟ ಆಡ್ದ ರೀಚ್ ಆಗಿರೋ ಖುಷಿಗೆ. ಸೊ ಇಲ್ಲಿಂದ ನಮ್ಮದು ಒಡಿಶಾ ಟ್ರಿಪ್ಪು ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾವು ಡೈರೆಕ್ಟ್ ವಿಸಿಟ್ ಮಾಡಿದ್ದೆ ಉದಯಗಿರಿ ಮತ್ತು ಕಂದಗಿರಿ ಹಿಲ್ಸು. ಅದು ತುಂಬ ಏನ್ಸಿಯಂಟ್ ರಿಮೇನ್ಸ್ ಆಗಿರೋ ಹಿಸ್ಟ್ರಿ ಇರೋ ಹಿಲ್ಸು. ಪರಮ್ಗೆ ಆ ಪ್ಲೇಸ್ ಕಂಪ್ಲೀಟ್ಲಿ ಹೊಸದು. ಅಲ್ಲಿ ಸ್ವಲ್ಪ ಟೈಮ್ ಆಟ ಆಡ್ದ, ಎಕ್ಸ್ಪ್ಲೋರ್ ಮಾಡ್ದ. ಅವ್ನ ಕ್ಯೂರಿಯಾಸಿಟಿಗೆ ಎಂಡೇ ಇರಲಿಲ್ಲ ಈ ಪ್ಲೇಸಲ್ಲಿ. ಸೊ ಇಲ್ಲಿಂದ ನಮ್ಮದು ನೆಕ್ಸ್ಟು ಪ್ಲ್ಯಾನ್ ಇದ್ದಿದ್ದು ಕೋನಾರ್ಕ್ ಟೆಂಪಲ್. ಸೊ ನಾವು ಕೋನಾರ್ಕ್ ಟೆಂಪಲ್ಲು ರೀಚ್ ಆದ್ವಿ. ಅಲ್ಲಿ ಆ ಟೆಂಪಲ್ನ ಆರ್ಕಿಟೆಕ್ಚರ್ ನೋಡ್ತಾ ಇದ್ದಾಗ ನಮ್ಮ ಏನ್ಸಿಸ್ಟರ್ಸು ಎಷ್ಟು ಅಮೇಜಿಂಗಾಗಿ ಬಿಲ್ಡ್ ಮಾಡಿದ್ದಾರೆ ಈ ವಂಡರ್ಫುಲ್ ಟೆಂಪಲ್ಸ್ನ ಅಂತ ನಮಗೆ ಅರ್ಥ ಆಗುತ್ತೆ. ಪರಮ್ ಕೂಡ ಅವನ ಸ್ಟೈಲಲ್ಲಿ ಎಲ್ಲ ನೋಡ್ತಾ ಇದ್ದ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ದ, ಎಂಜಾಯ್ ಮಾಡ್ತಾ ಇದ್ದ. ಸೊ ಅಲ್ಲಿಂದ ನಾವು ಬಂದಿದ್ದು ಚಂದ್ರಭಾಗ ಬೀಚ್ ಕಡೆಗೆ. ಅಲ್ಲಿ ಬೀಚ್ ವ್ಯೂ ನೋಡ್ತಾ ಬೀಚ್ನ ಎಂಜಾಯ್ ಮಾಡ್ದ. ಮತ್ತು ಆ ಬೀಚ್ ಸೈಡಲ್ಲೇ ನಮಗೆ ಬೈಕ್ ರೈಡಿಂಗ್ ಇದ್ದಿದ್ದರಿಂದ ನಾವು ಬೈಕ್ ರೈಡಿಂಗ್ ತೊಗೊಂಡ್ವಿ. ಬೀಚ್ ಮುಂದೆ ಸಮುದ್ರ, ಸೈಡಲ್ಲಿ ತಣ್ಣನೆಯ ಗಾಳಿ ಮತ್ತು ಪರಣ್ ಜೊತೆಗೆ ಸಮುದ್ರದ ಅಲೆ, ಬೈಕ್ ರೈಡು ಮತ್ತು ಫ್ಯಾಮಿಲಿ ಜೊತೆಗೆ ಆ ಮೂಮೆಂಟ್ಸ್. ಟ್ರಾವೆಲ್ ಅಂದರೆ ಇದಕ್ಕೆ. ಸೊ ಅಲ್ಲಿಂದ ಡೈರೆಕ್ಟ್ ನಾವು ಪೂರಿಗೆ ಬಂದ್ವಿ. ಪೂರಿ ಬಂದು ಅಲ್ಲಿ ಸ್ವಾಮಿ ಜಗನ್ನಾಥ ದರ್ಶನ ಮಾಡಿದ್ವಿ ಮತ್ತು ಟೆಂಪಲ್ನ ಫ್ಲ್ಯಾಗ್ ಹೋಸ್ಟ್ ಮಾಡೋದು ನೋಡಿದ್ವಿ. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದುಬಿಟ್ಟು ಚಿಲಕ ಲೇಕ್ಗೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಅಲ್ಲಿ ಪರಮ್ ಕ್ರ್ಯಾಬ್ಸ್ ನೋಡಿ ಲೇಕ್ ವ್ಯೂ ಎಂಜಾಯ್ ಮಾಡ್ತಾ ಅಲ್ಲಿರೋ ನೇಚರ್ನ ತುಂಬ ಕ್ಲೋಸ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದ. ಒಂದು ಟ್ರಿಪ್ಪಲ್ಲಿ ಟೆಂಪಲ್, ಬೀಚ್, ಹಿಸ್ಟ್ರಿ, ಲೇಕ್, ಫ್ಲೈಟ್, ಪರಮ್ಗೆ ಎಷ್ಟು ಹೊಸ ಹೊಸ ಮೆಮೊರಿ ಸಿಗ್ತಾಯಿತ್ತು ಅಂತಂದರೆ ಪ್ರತಿ ಪ್ಲೇಸಲ್ಲಿ ಅವನ ಫೇಸಲ್ಲಿ ಒಂದೊಂದು ಹೊಸ ಎಕ್ಸೈಟ್ಮೆಂಟ್ ಇರ್ತಾಯಿತ್ತು.
ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾಯಿತ್ತು. ಸೊ ಅಲ್ಲಿಂದ ನಮ್ಮದು ನೆಕ್ಸ್ಟ್ ಇದ್ದಿದ್ದೆ ವಿಶಾಖಪಟ್ಟಣಂ ಏರ್ಪೋರ್ಟ್ ಹೋಗಿ ನಮಗೆ ಲಾಂಜ್ ಆ್ಯಕ್ಸೆಸ್ ಸಿಕ್ತು. ಅಲ್ಲಿ ಪರಮ್ ಅವನ ಜೊತೆಗೆ ಲಾಂಜಲ್ಲಿ ನಮ್ಮ ಡಿನ್ನರ್ ಎಂಜಾಯ್ ಮಾಡಿದ್ವಿ. ಫಸ್ಟ್ ಟೈಮ್ ಏರೋಪ್ಲೇನ್ನ ಕ್ಲೋಸ್ ಆಗಿ ನೋಡಿದ್ದು, ವಿಂಡೋ ಸೀಟು, ಉದಯಗಿರಿ ಕಂದಗಿರಿ ಹಿಲ್ಸು, ಕೋನಾರ್ಕ್ ಟೆಂಪಲ್ಲು, ಆ ಬೀಚ್, ಪುರಿ ಜಗನ್ನಾಥ ಟೆಂಪಲ್ಲು. ಸೊ ಒಂದು ಜರ್ನಿ ಅಂದರೆ ಎಷ್ಟೊಂದು ಮೆಮೊರೀಸು. ಫೈನಲಿ ಫ್ಲೈಟ್ ಬಂದು ನಮ್ಮನ್ನ ಬೆಂಗಳೂರಿಗೆ ಬಿಡ್ತು.